ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು KL ಆ್ಯಂಡ್ K ರೆಸಿಪಿ. ಇವತ್ತು ಸುಲಭವಾಗಿ ಹೇಗೆ ಐಸ್ ಕ್ರೀಮ್ ಪೌಡರ್ನ ಬಳಸ್ಕೊಂಡು ಮನೆಯಲ್ಲಿ ಐಸ್ ಕ್ರೀಮ್ ಮಾಡ್ಕೋಬೋದು ಅಂತ ಹೇಳ್ಕೊಡ್ತಿದ್ದೀನಿ. ನಾನಿಲ್ಲಿ ವ್ಯಾನಿಲಾ ಫ್ಲೇವರ್ ತೊಗೊಂಡಿದ್ದೀನಿ. ನೀವು ನಿಮಗೆ ಸ್ಟ್ರಾಬೆರಿ ಫ್ಲೇವರ್ ಅಥವಾ ಚಾಕ್ಲೇಟ್ ಫ್ಲೇವರ್ ಯಾವ್ದು ಬೇಕು ಅದನ್ನ ತೊಗೋಬೋದು. ಬ್ರ್ಯಾಂಡಲ್ಲೂ ಅಷ್ಟೇ ಬೇರೆ ಬೇರೆ ಬ್ರ್ಯಾಂಡ್ಗಳೆಲ್ಲ ಇರುತ್ತೆ, ನೀವು ಯಾವ್ದು ಬೇಕು ತೊಗೋಬೋದು. ಎಲ್ಲದರಲ್ಲೂ ಸೇಮ್ ಪ್ರೊಸೀಜರ್. ಇದು ಪ್ಯಾಕೆಟ್ ಓಪನ್ ಮಾಡಿದ್ಮೇಲೆ ಈ ರೀತಿ ಪೌಡರ್ ಇರುತ್ತೆ. ಇದು ಐಸ್ ಕ್ರೀಮ್ ಪೌಡರು ಡೈರೆಕ್ಟಾಗಿ ಹಾಲೊಳಗಡೆ ಹಾಕಿದಾಗ ಗಂಟಾಗುತ್ತೆ. ಆದ್ದರಿಂದ ಚಿಕ್ಕ ಚಿಕ್ಕ ಗಂಟಾಗುತ್ತೆ. ಆದ್ದರಿಂದ ನಾನು ಫಸ್ಟೇ ಹಾಲು ಕಾಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಒಂದು 2ರಿಂದ 3 ಸ್ಪೂನ್ ಇದ್ರೊಳಗಡೆ ಹಾಕಿ ಅದು ಗಂಟೆಲ್ಲ ಹೊಡೆಯೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಎಕ್ಸ್ಟ್ರಾ ಸಕ್ಕರೆ ಹಾಕೋ ಅವಶ್ಯಕತೆ ಇರಲ್ಲ. ಇದೇ ತುಂಬ ಸ್ವೀಟ್ ಇರುತ್ತೆ. ಆದ್ದರಿಂದ ಎಕ್ಸ್ಟ್ರಾ ಏನು ಬೇಕಾಗಿ ಬರಲ್ಲ. ಈ ರೀತಿ ನೀಟಾಗಿ ಅದರದ್ದು ಚಿಕ್ಕ ಚಿಕ್ಕ ಗಂಟೆಲ್ಲ ಹೊಡೆಯೋ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ಳಿ. ನಾನು ಇಲ್ಲಿ ಅರ್ಧ ಲೀಟ್ರು ಹಾಲು ತೊಗೊಂಡಿದ್ದೀನಿ. ನೀವು ಅಷ್ಟೇ ತೊಗೋಬೇಕು. ಒಂದು 400 ml ಅರ್ಧ ಲೀಟ್ರು ಅಷ್ಟಿರಬೇಕು ಹಾಲು. ನೀರು ಹಾಕದೆ ಗಟ್ಟಿಯಾಗಿ ಕಾಯಿಸ್ಕೊಂಡಿರಬೇಕು. ನಾನು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನು ಇವಾಗ ಹಾಲೊಳಗಡೆ ಹಾಕಿ ಒಂದು ಸಲ ತಿರುಗಿಸ್ಕೊಂಡು ಸ್ಟವ್ ಹಚ್ಕೋಬೇಕು. ನೀವು ಕೈ ಬಿಡಬಾರ್ದು, ತಳ ಹಿಡಿದ್ಬಿಡುತ್ತೆ, ಹಾಗೆ ಗಂಟಾಗ್ಬಿಡುತ್ತೆ. ಈ ರೀತಿ ಒಂದು 3ರಿಂದ 4 ನಿಮಿಷದವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು. ನೀವು ನೀರು ಹಾಕದೆ ಕಾಯಿಸಿರ್ತೀರಲ್ವ, ಆದ್ದರಿಂದ ಬೇಗ ಗಟ್ಟಿಯಾಗಿಬಿಡುತ್ತೆ. ಅಕಸ್ಮಾತ್ ನೀವು ನೀರು ಹಾಕಿ ಹಾಲು ಕಾಯಿಸಿದರೆ ಅದು ತುಂಬ ಟೈಮ್ ತೊಗೊಳುತ್ತೆ ಮಾಡಲಿಕ್ಕೆ. ನಾನಿಲ್ಲಿ ಪ್ಯಾಕೆಟ್ ಹಾಲು ಬಳಸಿರೋದು, ಆದ್ದರಿಂದ ಅದು ಆಲ್ರೆಡಿ ಸ್ವಲ್ಪ ನೀರಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಲೇಟ್ ಆಗ್ತಿದೆ ಅಷ್ಟೇ. ನೀವು ಮನೆ ಹಾಲು ಬಳಸೋದಾದರೆ ಬೇಗ ಆಗಿಬಿಡುತ್ತೆ. 5 ನಿಮಿಷ ತೊಗೋತು ನನಗೆ ಇಷ್ಟು ಮಾಡಲಿಕ್ಕೆ. ನೋಡಿ ಇವಾಗ ಈ ಕನ್ಸಿಸ್ಟೆನ್ಸಿಲಿ ಇದೆಯಲ್ಲ, ಇದು ಪರ್ಫೆಕ್ಟ್ ಅಂತ. ಕ್ರೀಮಿ ಆಗಿರುತ್ತೆ. ಹಾಗೆ ಅದು ಕುದೀತಿರುತ್ತಲ್ಲ, ಆ ಟೈಮಲ್ಲಿ ಅದನ್ನು ನಿಲ್ಲಿಸ್ಬಿಡಿ. ಸ್ಟವ್ ಆಫ್ ಮಾಡಿ ಕಂಪ್ಲೀಟಾಗಿ ಆರಬೇಕು. ಅದು ಒಂದು 10-15 ನಿಮಿಷ ಆರ್ಲಿಕ್ಕೆ ಬಿಟ್ಬಿಡಿ. ಆರಿದ್ಮೇಲೆ ಅದನ್ನು ಒಂದು ಕಂಟೈನರ್ಗೆ ಹಾಕ್ಕೋಬೇಕು. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರೋ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮುಂದೆ ಒಳ್ಳೆ ರೆಸಿಪೀಸ್ ಬರುತ್ತೆ. ನಾವು ಕಂಟೈನರ್ಗೆ ಹಾಕಿದಾಗ ಅದು ಗಾಳಿ ಹೋಗಬಾರ್ದು. ನೀವು ಒಂದು ಬಾಕ್ಸ್ಗಾದರೂ ಹಾಕ್ಕೊಳ್ಳಿ ಅಥವಾ ಯಾವುದ್ರಲ್ಲಾದರೂ ಇಟ್ರೂ ಅಷ್ಟೇ, ಗಾಳಿ ಹೋಗಬಾರ್ದು ಅದಕ್ಕೆ. ಆ ರೀತಿ ಕಂಪ್ಲೀಟಾಗಿ ಕವರ್ ಮಾಡಿ ಇಡಬೇಕು. ಇದನ್ನು ಇವಾಗ ನಾನೊಂದು 3 ಗಂಟೆ ಟೈಮ್ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಅದು ಕಂಪ್ಲೀಟಾಗಿ ಆರಿದ ಮೇಲೇ ನೀವು ಫ್ರೀಝರಲ್ಲಿ ಇಡಬೇಕು. ಅದನ್ನು ನೀವು ಆರದೆ ಬಿಸಿಯಲ್ಲೆಲ್ಲ ಇಟ್ಬಿಟ್ರೆ ಅದು ಐಸ್ ಕ್ರೀಮ್ ಕಲ್ ಥರ ಆಗಿಬಿಡುತ್ತೆ, ಚೆನ್ನಾಗಿ ಬರಲ್ಲ. ನಾನಿಲ್ಲಿ ಒಂದು 3 ಅವರ್ಸ್ ಆದಮೇಲೆ ಮತ್ತೆ ಓಪನ್ ಮಾಡಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು 2ರಿಂದ 3 ಸೆಕೆಂಡ್ ಅಷ್ಟೇ ಒಂದು ಸಲ ಪಲ್ಸ್ ಮಾಡಿಕೊಂಡು ಅದನ್ನು ಮತ್ತೆ ಕಂಟೈನರ್ಗೆ ಹಾಕ್ಕೋಬೇಕು. ಇದನ್ನು ಮತ್ತೆ ಒಂದು 8ರಿಂದ 10 ಗಂಟೆ ಟೈಮ್ ಫ್ರೀಝರಲ್ಲಿ ಇಡಬೇಕು. ನೀವು ನೈಟ್ ಇಟ್ಟು ಬೆಳಿಗ್ಗೆ ತಿಂದರೂ ಆಗುತ್ತೆ, ಬೆಳಿಗ್ಗೆ ಇಟ್ಟು ನೈಟ್ ತಿಂದರೂ ಆಗುತ್ತೆ. ಒಟ್ಟಿನಲ್ಲಿ 8ರಿಂದ 10 ಗಂಟೆ ಟೈಮ್ ಇಡಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಇದನ್ನು ಮಾರ್ನಿಂಗ್ ಓಪನ್ ಮಾಡಿ ನೋಡ್ತಿದ್ದೀನಿ. ನೈಟ್ ಇಟ್ಟಿದ್ದು. ಈ ರೀತಿ ಒಂದು ಸ್ಪೂನ್ ತೊಗೊಂಡು ಹೀಗೆ ಮಾಡಿದ್ರೆ ಬಂದುಬಿಡುತ್ತೆ. ನನ್ನ ಹತ್ರ ಸ್ಕೂಪ್ ಇರಲಿಲ್ಲ, ಐಸ್ ಕ್ರೀಮ್ ಸ್ಕೂಪು, ಆದ್ದರಿಂದ ಸ್ಪೂನಲ್ಲಿ ಮಾಡ್ತಿದ್ದೀನಿ. ಸ್ಪೂನಲ್ಲೂ ಚೆನ್ನಾಗಿ ಬರಲಿಲ್ಲ, ಅದಕ್ಕೆ ನಾನು ಒಂದು ಸೌಟು ಬರುತ್ತಲ್ಲ, ಸೌಟಿಂದ ಮಾಡಿದ್ದೀನಿ. ಇಷ್ಟು ಸುಲಭವಾಗಿ ಮನೆಯಲ್ಲೇ ಐಸ್ ಕ್ರೀಮ್ ಮಾಡಿಕೊಂಡು ತಿನ್ಬೋದಲ್ವ, ಹೊರಗಡೆ ಏನಕ್ಕೆ ತೊಗೋಬೇಕು. ಪೌಡರ್ ತಂದು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದಲ್ಲ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ. ಪ್ರತಿ ವಿಡಿಯೋದಲ್ಲೂ ಹೇಳ್ತಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೂ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ಐಸ್ ಕ್ರೀಮ್ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ